ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಸಕಲ ಕನ್ನಡ ಜನತೆಗೆ ಹಾಗೂ ಜಗತ್ತಿಗೆ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಆ ಪರಮಾತ್ಮ ಪರಶಿವ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಬಹಳ ಇಂಪಾರ್ಟೆಂಟ್ ಎಲ್ಲಾನು. ಶಿವ ಅಂದ್ರೆ ಮ್ಯಾನಿಫೆಸ್ಟೇಷನ್ ಹೇಗಾಗತ್ತೆ ಅಂತ ನಮ್ಮ ಪುರಾಣಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಒಂದು ನಾವು ತಿಳ್ಕೋಬೇಕು, ಮನುಷ್ಯರಲ್ಲಿ ಭಗವಂತನಲ್ಲಿ ಭೇದ ಭಾವ, ಆದರೆ ದೇವರಲ್ಲಿ ಅದು ಭೇದ ಭಾವ ಇಲ್ಲ. ಅದು ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಅಂಶ. ನಾವು ನಾರಾಯಣನ ಪೂಜೆ ಮಾಡ್ತೀವಿ, ಶಿವನ ನಾವು ದೇವಸ್ಥಾನಕ್ಕೆ ಹೋಗಲ್ಲ. ಶಿವನ ಪೂಜೆ ಮಾಡ್ತೀವಿ, ನಾವು ಬ್ರಹ್ಮನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಈ ರೀತಿ ಇರ್ತಕ್ಕಂಥ ಕೆಲವರು ಮನೋಭಾವ ಇರ್ತಕ್ಕಂಥದ್ದು ಕಂಡು ಬರುತ್ತೆ. ಆದರೆ ಒಬ್ರೊಬ್ರು ಒಂದೊಂದು ಪೋರ್ಟ್ಫೋಲಿಯೋ ಇಟ್ಕೊಂಡಿರ್ತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಒಂದು ರಾಜಕೀಯ ವಲಯ ತಗೊಳ್ಳಿ, ಒಂದು ಸಂಸ್ಥೆ ತಗೊಳ್ಳಿ, ಎಲ್ಲರೂ ಇಂಪಾರ್ಟೆಂಟ್, ಎಲ್ಲರೂ ಹೆಡ್ಸ್ ಇರ್ತಾರೆ. ದೇರ್ ಇಸ್ ಎ ಫೈನಾನ್ಸ್ ಹೆಡ್, ಹ್ಯೂಮನ್ ರಿಸೋರ್ಸ್ ಹೆಡ್, ಲಾಜಿಸ್ಟಿಕ್ ಹೆಡ್, ಪ್ರೊಡಕ್ಷನ್ ಹೆಡ್, ಶಿಪ್ಮೆಂಟ್ ಹೆಡ್, ಈ ರೀತಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಹೆಡ್, ಈ ರೀತಿ ಹಲವಾರು ಹೆಡ್ಗಳಿರ್ತಾರೆ. ಎಲ್ಲರೂ ಹೆಡ್. ಒಬ್ರಿಗೊಬ್ರಿಗೆ ಕನೆಕ್ಷನ್ ಇರ್ತಕ್ಕಂಥದ್ದು. ಆ ಕನೆಕ್ಷನ್ ಡಿಸ್ಕನೆಕ್ಟ್ ಆದ್ರೆ ಫ್ಲೋ ಇರಲ್ಲ, ಕಂಪನಿದು ಫ್ಲೋ ಇರಲ್ಲ. ಇದನ್ನ ಫ್ಲೋ ಚಾರ್ಟ್ ಆಫ್ ಎ ಕಂಪನಿ ಅಂತ ಕರೀತಾರೆ. ನಾವು ಈ ಬ್ರಹ್ಮ ವಿಷ್ಣು ಮಹೇಶ್ವರ ಫ್ಲೋ ಚಾರ್ಟ್ ಆಫ್ ದಿ ಯೂನಿವರ್ಸ್ ಅಂತ ಕರಿತೀವಿ. ಫ್ಲೋ ಚಾರ್ಟ್ ಆಫ್ ಎ ಯೂನಿವರ್ಸ್. ಒಬ್ಬರೊಬ್ಬರಿಗೂ ಒಂದು ನಿಗದಿತವಾಗಿರ್ತಕ್ಕಂಥ ಕೆಲಸಗಳಿರ್ತಕ್ಕಂಥದ್ದು. ಸುಪೀರಿಯಾರಿಟಿ ಅಂತಕ್ಕಂಥದ್ದು ಯಾರಲ್ಲೂ ಇಲ್ಲ. ಒಬ್ಬರೊಬ್ರು ಒಂದೊಂದು ವಿಚಾರಗಳನ್ನ ಹೇಳ್ತಾರೆ. ನಾವು ಜಸ್ಟ್ ಓಂ ನಮಃ ಶಿವಾಯ, ಶಿವಾಯ ನಮ ಓಂ ರಿವರ್ಸಲ್ ಮಂತ್ರ ಆ 1 hour ಹೇಳಿದ್ರೆ ನಿಮಗೆ ಇಷ್ಟಾರ್ಥ ಸಿದ್ಧಿ ಏನು ನಾವು ಸಂಕಲ್ಪ ಮಾಡ್ಕೊಂಡಿರ್ತೀವೋ ಆ ನೆರವೇರ್ತಕ್ಕಂಥ ಒಂದು ಕಾಸ್ಮಿಕ್ ಎನರ್ಜಿ. ನಾವೆಲ್ಲ ಕಾಸ್ಮಿಕ್ ಎನರ್ಜಿಲಿ ಇದೀವಿ. ನಾವು ಹುಟ್ಟಿರೋದೆಲ್ಲ ಕಾಸ್ಮಿಕ್ ಎನರ್ಜಿ. ನಾವು ಹುಟ್ಟಿದೀವಿ ಅಂದ್ರೆ ಯಾರೋ ಒಬ್ಬ ಇರ್ತಾನೆ ಮೇಲೆ, ಒಬ್ಬ ಆಪರೇಟರ್ ಇರ್ತಾನೆ. ಸೊ ಅವ್ರದ್ದೊಂದು ಆರ್ಡರ್ ಇದೆ, ಅವ್ರದ್ದೊಂದು ವರ್ಕ್ ಫ್ಲೋ ಇದೆ, ಅವ್ರದ್ದೊಂದು ಫ್ಲೋ ಚಾರ್ಟ್ ಇದೆ. ಆ ಫ್ಲೋ ಚಾರ್ಟ್ ಪ್ರಕಾರ ನಾವು ಇಲ್ಲಿ ಬದುಕಿದೀವಿ, ಮತ್ತೆ ಇಲ್ಲಿಂದ ಪಾದ ಸೇರ್ತೀವಿ. ಸ್ವಲ್ಪ ಶಿವನ ಬಗ್ಗೆ ಹೇಳಬೇಕು ಅಂತಂದ್ರೆ, ಮೋಸ್ಟ್ ಸೈಲೆಂಟ್ ಗಾಡ್ ಪ್ಲಸ್ ವೈಲೆಂಟ್ ಗಾಡ್ ಆಲ್ಸೋ. ಸೈಲೆಂಟ್ಗೂ ಹೆಸರುವಾಸಿ ಶಿವ, ವೈಲೆಂಟ್ಗೂ ಹೆಸರುವಾಸಿ ಶಿವ. ನೀವು ಮೆಡಿಟೇಷನ್ ತಗೊಂಡ್ರು ಕೂಡ ಫಸ್ಟ್ ಅಲ್ಲಿ ಶಿವನ ತಗೊಳ್ತೀವಿ. ಹಾಗೆ ಶಿವನ ಮಧ್ಯಭಾಗದಲ್ಲಿರ್ತಕ್ಕಂಥ ಡ್ಯಾನ್ಸ್ ಫಾರ್ಮ್ ತಗೊಂಡಾಗ ನಟರಾಜನ್ನ ತಗೊಳ್ತೀವಿ. ವಯಲೆಂಟ್ ಫಾರ್ಮ್ ತಗೊಂಡಾಗ ರುದ್ರನ್ನ ತಗೊಳ್ತೀವಿ. ಸೊ ಮೋಸ್ಟ್ ಫ್ಲೆಕ್ಸಿಬಲ್. ಸೊ ಇಲ್ಲಿ ಪ್ರಕೃತಿ ಅಂತ ತಗೊಂಡಾಗ 3 ಪ್ರಕೃತಿನೂ ಕೂಡ ಶಿವನಲ್ಲಿದೆ. ವಾತ ಪಿತ್ತ ಕಫ 3 ಪ್ರಕೃತಿನೂ ಕೂಡ ಶಿವನಲ್ಲಿ ಬಹಳ ಅದ್ಭುತವಾಗಿ ಆ ಶಕ್ತಿ ಕೇಂದ್ರೀಕೃತವಾಗಿದೆ. ಶಿವನ್ ಜೊತೆ ಇರ್ತಕ್ಕಂಥ ಕನ್ಸಾರ್ಟ್ ಅಂತ ಕರಿತೀವಿ ಸತಿ. ಮೊದಲಿದ್ದಿದ್ದು ಸತಿ. ಅನೇಕ ವರ್ಷಗಳಾದ ಮೇಲೆ ಸತಿ ಬಹಳ ಇಷ್ಟಪಡ್ತಾ ಇರ್ತಾನೆ ಶಿವ. ನಮ್ಮಲ್ಲಿ ಸತಿ ಪತಿ ಅಂತಾರಲ್ಲ, ಆ ಥರ ಪತಿ. ಈಸ್ ದಿ ಪತಿ. ಶಿವನ ಕನ್ಸಾರ್ಟ್ ಅಂತ ಕರಿತೀವಿ ಸತಿ. ಸತಿ ಒಂದು ಮರಣ ಹೊಂದಿದ ನಂತರ ಡಿಸ್ಟರ್ಬ್ ಆಗ್ಬಿಡ್ತಾನೆ ಶಿವ. ಈ ಗೆಟ್ಸ್ ಇನ್ ಟು ದಿ ಮೆಡಿಟೇಷನ್ ಮೋಡ್. ಏನಕ್ಕೆ ಹಿಂಗಾಯ್ತು ಅಂತ. ನಾವು ಇಷ್ಟಪಟ್ಟವ್ರನ್ನ ನಾವು ಕಳ್ಕೊಂಡಾಗ ಆ ದುಃಖ ತಡೆಯಕ್ಕಾಗಲ್ಲ. ಸೊ ಆ ದುಃಖ, ಕೆಲವರು ತುಂಬಾ ಜನ ಇದ್ದಾರೆ. ಫ್ಯಾಮಿಲಿ ಹಸ್ಬೆಂಡ್ನ ಕಳ್ಕೊಳ್ತಾರೆ, ವೈಫ್ನ ಕಳ್ಕೊಳ್ತಾರೆ. ತುಂಬಾನೇ ಅವ್ರಿಗೆ ಒಂಥರ ಬ್ಯಾಲೆನ್ಸ್ ಆಫ್ ದಿ ಲೈಫ್ ಇಸ್ ಲೈಕ್ ವೇಸ್ಟ್ ಅವ್ರಿಲ್ಲ ಅಂದಾಗ. ಆ ಒಂದು ಪರಿಸ್ಥಿತಿ ಶಿವನಿಗೆ ಬಂದಾಗ ಅಗೇನ್ ಇಲ್ ಗೋ ಇನ್ ಟು ಮೆಡಿಟೇಷನ್ ಮೋಡ್.
ಮೆಡಿಟೇಷನ್ ಮೋಡ್ ಆದ್ಮೇಲೆ ದಿ ಸೇಮ್ ಸತಿ ಮತ್ತೆ ರೀಬಾರ್ನ್ ಆಗಿ ಶಕ್ತಿ ರೂಪದಲ್ಲಿ ಬಂದಿರತಕ್ಕಂಥದ್ದು ಅಥವಾ ಪಾರ್ವತಿ ರೂಪದಲ್ಲಿ ಬಂದಿರತಕ್ಕಂಥದ್ದು ಕಂಡು ಬರುತ್ತೆ. ಸೊ ಆ ಪಾರ್ವತಿ ರೂಪದಲ್ಲಿ ಬಂದು ಮತ್ತೆ ರೀಮ್ಯಾರೇಜ್ ಆಗಿರ್ತಕ್ಕಂಥ ಚತುರ್ದಶಿ ದಿವಸ ಇವತ್ತು. ಅದು ಬಹಳ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು. ಅಂದ್ರೆ ಅಲ್ಲಿ ಸತಿ ಅಂತ ತೋರಿಸಿರ್ತಕ್ಕಂಥ ಕಾಂಪೊನೆಂಟು ವಿಭಜನೆ ಆಗುತ್ತೆ ಲೈಫಲ್ಲಿ, ಮ್ಯಾರೇಜಲ್ಲಿ. ಬಟ್ ಅಗೇನ್ ವಿ ಹ್ಯಾವ್ ಟು ರೀಯುನೈಟ್ ಟುಡೇ ಆರ್ ಟುಮಾರೋ. ಇದಕ್ಕೆ ಮೆಡಿಟೇಷನ್ ಏನ್ ತೋರಿಸುತ್ತೆ ಅಂತಂದ್ರೆ, ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಒಬ್ಬರು ಸಮಸ್ಯೆ ಆದ್ರೆ ಇನ್ನೊಬ್ರು ಸೈಲೆಂಟ್ ಆಗಿರ್ಬೇಕು, ಇನ್ನೊಬ್ರು ಸಮಸ್ಯೆ ಅಂತಂದ್ರೆ ಇನ್ನೊಬ್ರು ಸೈಲೆಂಟ್ ಆಗಿರ್ಬೇಕು. ಸೈಲೆನ್ಸ್ ಶುಡ್ ಪ್ರಿವೇಲ್. ಅಲ್ಲಿ ಮೆಡಿಟೇಟಿವ್ ಸ್ಟೇಟ್ಗೆ ಹೋಗ್ಬೇಕು ನಾವು. ಸೈಲೆನ್ಸ್ ಶುಡ್ ಪ್ರಿವೇಲ್. ಇದು ಒಂದು ವಿಚಾರ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಸಂಸಾರ ಮಾಡ್ತಕ್ಕಂಥ ಫ್ಯಾಮಿಲಿ ರೇಗ್ತಕ್ಕಂಥದ್ದು ಅಥವಾ ಗಲಾಟೆ ಮಾಡ್ತಕ್ಕಂಥದ್ದು ಅಥವಾ ಶಕ್ತಿನ, ಅಂದ್ರೆ ಹೆಂಡತಿ ಶಕ್ತಿ ಅಂತ ನಾವು ಕರಿತೀವಿ, ಶಕ್ತಿನ ಬಹಳ ತೀಕ್ಷ್ಣವಾಗಿ ಕಾಣ್ತಕ್ಕಂಥದ್ದು, ಅವರು ಕೀಳುವಂತ ಮನೋಭಾವ, ಅಥವಾ ಅಲ್ಲಿ ಗಂಡು ನಾನು ದುಡಿತೀನಿ ಅನ್ನೋ ಅಹಂಕಾರ, ಖಂಡಿತ ಇದು ಶಿವ ಮೆಚ್ಚೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಶಿವ ಈಸ್ ಮೋರ್ ಆಫ್ ಎ ಫ್ಯಾಮಿಲಿ ಮ್ಯಾನ್. ಒಂದು ಪಾರ್ಟ್ ಅಲ್ಲಿ ಅವನು ಸನ್ಯಾಸತ್ವ ತೋರಿಸಿದ್ರು ಕೂಡ ಒಂದು ಮೇಜರ್ ಪಾರ್ಟ್ ಒಂದು ಕುಟುಂಬವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಬ್ರಹ್ಮ ವರ್ಕ್ ಮಾಡೋದು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾನೆ, ವಿಷ್ಣು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾನೆ. ಆದ್ರೆ ಶಿವ ಅವರಿಬ್ಬರನ್ನು ಸೇರಿಸ್ಕೊಂಡು ವರ್ಕ್ ಮಾಡ್ತಾನೆ. ಒಂದು ಚಿತ್ರ ಇದೆ ನೋಡಿ, ಕ್ರಿಯೇಟರ್ದ ಒಂದು ಚಿತ್ರ, ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ಶಿವಲಿಂಗದ ಒಂದು ಚಿತ್ರ. ಆ ಶಿವಲಿಂಗದಲ್ಲಿ ಎರಡೂ ಅಸೋಸಿಯೇಟ್ ಆಗುತ್ತೆ, ಶಿವನ ಜೊತೆ ಎರಡೂ ಅಸೋಸಿಯೇಟ್ ಆಗುತ್ತೆ. ಒಂದು ಪಿಕ್ಚರ್ ನೋಡಿ ಅರ್ಥ ಆಗುತ್ತೆ ಏನಕ್ಕೆ ಇದು ಶಿವಲಿಂಗದ ಒಂದು ಬಹಳ ಇಂಪಾರ್ಟೆಂಟ್ ಒಂದು ವಿಚಾರ. ಆ ಬೇಸ್ ಇರ್ತಕ್ಕಂಥದ್ದು ನಮ್ಮ ಬ್ರಹ್ಮಾಂಡ ತೋರಿಸುತ್ತೆ. ಬೇಸ್ ಎವಲ್ಯೂಷನ್ ಅಂತ ತೋರಿಸುತ್ತೆ ನಮ್ಮ ಬ್ರಹ್ಮಾಂಡ. ಆ ಕ್ರಿಯೇಟರ್ ಅಲ್ಲಿರ್ತಕ್ಕಂಥ ಬುಡದಲ್ಲಿರ್ತಕ್ಕಂಥ ಕ್ರಿಯೇಟರ್, ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಆ ಒಂದು ಬ್ಲ್ಯಾಕ್ ಹೋಲ್ ಅಂತ ಕರಿತೀವಲ್ಲ, ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಬ್ಲ್ಯಾಕ್ ಹೋಲ್, ಬೇಸಲ್ಲಿ ಇರ್ತಕ್ಕಂಥ ಬ್ಲ್ಯಾಕ್ ಹೋಲ್. ಹಾಗೆ ಅದನ್ನ ಸಸ್ಟೈನ್ ಮಾಡಬೇಕು ಅಂದ್ರೆ ಎಕ್ಸಿಸ್ಟೆನ್ಸ್ ಇರಬೇಕು, ಎಲ್ಲಾನು ಒಂದು ಎಕ್ಸಿಸ್ಟೆನ್ಸ್. ಈಗ ನಮ್ಮ ಮನೇಲಿ ಸೋಫಾ ಮತ್ತೆ ಟಿವಿ, ಫ್ರಿಡ್ಜು ಇದೆಲ್ಲ ನಾವು ತಗೊಂಡ್ಬಂದು ಕ್ರಿಯೇಟ್ ಮಾಡಿರ್ತೀವಿ, ತಗೊಂಡ್ಬಂದು ಬೇರೆ ಕಡೆಯಿಂದ ಬಂದು ಇಲ್ಲೊಂದು ಕ್ರಿಯೇಟ್ ಮಾಡಿರ್ತೀವಿ, ಒಂದು ಮನೆ ಸೆಟಪ್ ಮಾಡಿರ್ತೀವಿ. ಅದಕ್ಕೊಂದು ಜಾಗ ಬೇಕು, ಸ್ಪೇಸ್. ಆ ಸ್ಪೇಸ್ ಅಲ್ಲಿ ಫಸ್ಟ್ ಬ್ರಹ್ಮ ಕ್ರಿಯೇಟರ್ ಆಗಿರ್ತಾನೆ, ಎವಲ್ಯೂಷನ್ ಆಗಿರುತ್ತೆ. ಅಂದ್ರೆ ಖಾಲಿ ಮನೆ ಇರುತ್ತೆ, ಜಾಗ. ಆ ಖಾಲಿ ಮನೇಲಿ ಬಂದು ನಾವು ಬರ್ತೀವಿ. ನಾವು ಬಂದಾದ್ಮೇಲೆ ಎಲ್ಲಾ ಪದಾರ್ಥಗಳು ಎಕ್ಸಿಸ್ಟೆನ್ಸ್ ಅಲ್ಲಿ ಬರುತ್ತೆ. ಅದನ್ನ ಅವಾಗವಾಗ ಪ್ರಿಸರ್ವರ್ ಅಂತ ಕರಿತೀವಿ, ಅಲ್ಲಿ ಯೂನಿಯ ಸಂಕೇತ ಅಂತ ಕರಿತೀವಿ. ಇಲ್ಲಿ ಬಹಳ ಇಂಪಾರ್ಟೆಂಟು ವಿಷ್ಣುವಿನ ಪಾತ್ರ ಬಹಳ ಬರ್ತಕ್ಕಂಥದ್ದು ತೋರಿಸುತ್ತೆ. ಯೂನಿಯ ಒಂದು ಭಾಗದಲ್ಲಿ ಪ್ರಿಸರ್ವರ್, ಎಲ್ಲವೂ ಪ್ರಿಸರ್ವರ್ ಆಗ್ತಕ್ಕಂಥ ಒಂದು ಭಾಗ ತೋರಿಸುತ್ತೆ. ಸೊ ಅದಾದ್ಮೇಲೆ ಕೊನೆಯಲ್ಲಿರ್ತಕ್ಕಂಥದ್ದು ಅದು ಡಿಸ್ಟ್ರಕ್ಟ್ ಆಗಲೇಬೇಕು, ಹೊಸದ್ ಬರಬೇಕು, ಹಳೇದು ಹೋಗ್ಬೇಕು, ಹಳೇದು ಹೋಗ್ಬೇಕು, ಹೊಸದ್ ಬರಬೇಕು. ಆ ಡಿಸ್ಟ್ರಕ್ಷನ್ ತೋರಿಸ್ತಕ್ಕಂಥದ್ದು. ಆ ಒಂದು ಲಿಂಗಕ್ಕೆ ಸರ್ಪ ಸುತ್ತಿರ್ತಕ್ಕಂಥದ್ದು. ಟುಡೇ ಆರ್ ಟುಮಾರೋ ದೇರ್ ಈಸ್ ಡೆತ್. ಆ ಶಿವಲಿಂಗಕ್ಕೆ ಒಂದು ಸರ್ಪ ಸುತ್ತಿರ್ತಾರೆ. ಆ ಸರ್ಪದಲ್ಲಿ ವಿಷ ಇರುತ್ತೆ. ಯು ಆರ್ ಗೋಯಿಂಗ್ ಟು ಡೈ ಆಫ್ ಪಾಯ್ಸನ್. ಪಾಯ್ಸನ್ ಆಗೇ ಸಾಯೋದು, ಕಾಯಿಲೆ ಬಂದೇ ಸಾಯೋದು, ಏನಾರು ಒಂದು. ಯುವರ್ ಡೆತ್ ಇಸ್ ರೆಡಿ. ಸೊ ಸ್ನೇಕ್ ರೆಪ್ರೆಸೆಂಟ್ ಯುವರ್ ಡೆತ್. ಸೊ ಅದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಸಂಹಾರ ಆಗ್ತಕ್ಕಂಥದ್ದು, ಇನ್ವಲ್ಯೂಷನ್ ಅಂತ ಕರೀತಾರೆ. ಅದನ್ನ ಲಿಂಗ ಅಂತ ತಗೊಳ್ತಾರೆ. ಹೂ ಇಸ್ ದಿ ಡಿಸ್ಟ್ರಾಯ್ ಅಂತ ತೋರಿಸ್ತಾರೆ. ಮೇಲಿರ್ತಕ್ಕಂಥದ್ದು ಫಲ್ಲಾಸ್ ಅಂತ ಕರೀತಾರೆ. ಅದು ಶಿವನ ಸಾಂಕೇತಿಕ ಆಗಿರ್ತಕ್ಕಂಥದ್ದು. ಸೊ ಈ ಶಿವಲಿಂಗ ಇಬ್ಬರನ್ನೂ ಅಸೋಸಿಯೇಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಬ್ರಹ್ಮನೂ ಅಸೋಸಿಯೇಟ್ ಮಾಡ್ಕೊಳ್ತಾರೆ. ನಾವು ಇಟ್ಟಿರ್ತಕ್ಕಂಥ ಒಂದು ಶಿವಲಿಂಗ ಇಟ್ಟಿರ್ತಕ್ಕಂಥ ಪೀಠ, ಕೆಳಗಡೆ ಇರ್ತಕ್ಕಂಥ ಪೀಠ ಬ್ರಹ್ಮನಿಗೆ ಅರ್ಪಣೆ, ವಿಚ್ ಹಿ ಹಸ್ ಕ್ರಿಯೇಟೆಡ್. ಹಾಗೆ ಮಧ್ಯದಲ್ಲಿರ್ತಕ್ಕಂಥದ್ದು ನಮಗೆ ಯೂನಿ ಅಂತ ಇರ್ತಕ್ಕಂಥದ್ದು. ಇಟ್ಸ್ ಮೋರ್ ಆಫ್ ಎ ಎಂಜಾಯ್ಮೆಂಟ್, ಇಟ್ ಇಸ್ ಎ ವೈಡರ್ ಸ್ಪೇಸ್. ಈ 5 ಸೆನ್ಸ್ಗಳು ಅಂತ ಬರ್ತಕ್ಕಂಥದ್ದು, 5 ಪಂಚೇಂದ್ರಿಯಗಳು ಏನಂತ ಬರ್ತಕ್ಕಂಥದ್ದು ಎಲ್ಲವೂ ಅದರೊಳಗೆ ಅಡಗಡಿದೆ. ಮತ್ತೆ ನಮ್ಮ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಅಲ್ಲಿ ಹರಿಯುತ್ತೆ. ಶಿವಲಿಂಗಕ್ಕೆ ನಾವು ಮೇಲೆ ಹಾಕ್ತಕ್ಕಂಥದ್ದು ಹರಿದು ಆ ಒಂದು ಯೂನಿಯ ಒಂದು ಪಥದಲ್ಲಿ ಬಿದ್ದು ಆಚೆ ಕಡೆ ಬೀಳ್ತಕ್ಕಂಥದ್ದು. ಅಂದ್ರೆ ಅದು ಎಷ್ಟು ಮಾಡಿದ್ರು ಅದು ನಿಲ್ಲಲ್ಲ, ಅದು ಹೋಗ್ತಾ ಇರುತ್ತೆ, ಮತ್ತೆ ಹೊಸದ್ ಬರ್ತಾ ಇರುತ್ತೆ.
ಮೇಲಿಂದ ಆಗ್ತಕ್ಕಂಥ ಒಂದು ಇದು. ಸೊ ಆ ಪ್ರಿಸರ್ವರ್ ಅಂತಕ್ಕಂಥದ್ದು ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು, ಅದು ಆಹಾರ ಇರ್ಬೋದು, ಒಂದು ಆಸೆ ಇರ್ಬೋದು, ದುಡ್ಡು ಕಾಸು ಇರ್ಬೋದು, ಒಂದು ಸಮಸ್ಯೆ ಇರ್ಬೋದು. ಯಾಕಂದ್ರೆ ಮೇಲೆ ಇರ್ತಕ್ಕಂಥ ಆ ಲಿಂಗ ಅಂತ ನಾವೇನ್ ಕರಿತೀವಿ, ದಟ್ ಈಸ್ ಎಮರ್ಜಿಂಗ್ ಔಟ್ ಆಫ್ ಇಟ್, ಬಿಕಾಸ್ ವಿ ಆರ್ ಅಬೌಟ್ ಟು ಗೋ ಅಪ್, ವಿ ಆರ್ ಅಬೌಟ್ ಟು ಗೋ ಅಪ್ ಅಂತ ಅದನ್ನ ತಗೊಳ್ಬೇಕು. ಅಲ್ಲಿ ನಮಗೆ ಸಂಹಾರ ಆಗ್ತಕ್ಕಂಥದ್ದು ಖಂಡಿತ. ಆ ಹಾವಿನ ಸುತ್ತಿರ್ತಕ್ಕಂಥದ್ದು ವಿ ಆರ್ ರೆಡಿ ಫಾರ್ ದಿ ಸಂಹಾರ ವಿಚ್ ರೆಪ್ರೆಸೆಂಟ್ ದಿ ಕ್ಲಿಯರ್ ಸ್ನೇಕ್. ಇದು ನಮ್ಮ ಬದುಕು. ಸೊ ಅಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಆ ಒಂದು ವಿಷ್ಣುವಿನ ಭಾಗದಲ್ಲಿರ್ತಕ್ಕಂಥದ್ದನ್ನ ನೀವು ಎಂಜಾಯ್ ಮಾಡಬೇಕು. ದಟ್ ಶುಡ್ ಬಿ ಎಂಜಾಯ್ಡ್ ವಿತ್ ಲಿಮಿಟೇಷನ್ಸ್ ಅಂತ ಹೇಳ್ತೀವಿ. ಸೊ ಎಕ್ಸಿಸ್ಟೆನ್ಸ್ ಇರುತ್ತೆ, ಮತ್ತೆ ನಾವು ಹುಟ್ಟು ಬರ್ತೀವಿ, ಮತ್ತೆ ಅಗೇನ್ ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ಟು ದಿ ಬ್ರಹ್ಮಲೋಕ. ಬ್ರಹ್ಮ ಬಂದು ಮತ್ತೆ ಎವಲ್ಯೂಷನ್ ಆಗಿ, ಎಕ್ಸಿಸ್ಟೆನ್ಸ್ ಆಗಿ, ಪ್ರಿಸರ್ವರ್ ಆಗಿ, ಹಾಗೆ ಲಿಂಗ ಆಗಿ, ಆಮೇಲೆ ನಾವು ಮೇಲಕ್ಕೆ ಆಗ್ತಕ್ಕಂಥದ್ದು. ಇದು ಆಕಾಶದಲ್ಲಿ ಯಾವ ರೀತಿ ಇದೆ, ಡೈರೆಕ್ಷನ್ಸ್ ಇದೆ. ಆಕಾಶದಲ್ಲಿ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಈ ಲಿಂಗದಲ್ಲೇ ಒಂದು ಡೈರೆಕ್ಷನ್ಸ್ ಇದೆ. ಆ ಒಂದು ಪಿಕ್ಚರ್ ನೋಡೋಣ. ಆ ಒಂದು ಪಿಕ್ಚರ್ ನೋಡಿದಾಗ ನಿಮಗೆ ಆ ಬೇಸ್ ಬಂದ್ಬಿಟ್ಟು ನಮಗೆ ಈಸ್ಟ್ ಡೈರೆಕ್ಷನ್ ಅಂತ ತೋರಿಸುತ್ತೆ. ಬೇಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಬೇಸ್ ಈಸ್ಟ್ ಡೈರೆಕ್ಷನ್ ತೋರಿಸುತ್ತೆ. ಆ ಯೂನಿಯ ಒಂದು ಅಂಶ ಮತ್ತೆ ಆ ಕೊನೆಯ ಅಂಶ ಬಂದ್ಬಿಟ್ಟು ಸೌತ್ ಅಂಡ್ ನಾರ್ತ್ ಡೈರೆಕ್ಷನ್ಸ್ ನ ತೋರಿಸುತ್ತೆ. ಆಮೇಲೆ ಕೊನೆಗೆ ವೆಸ್ಟ್ ಡಿಸ್ಟ್ರಕ್ಷನ್, ಅಂದ್ರೆ ನಮಗೆ ಮುಳುಗ್ತಾ ಇದೆ, ಉದ್ಭವ ಆಗ್ತಾ ಇರ್ತಕ್ಕಂಥದ್ದು ಈಸ್ಟ್, ಅಂದ್ರೆ ಸೂರ್ಯ ಉದಯ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ದಿ ಬೇಸ್ ವಿ ಹ್ಯಾವ್ ಬಾರ್ನ್ ಅಂಡ್ ವಿ ಆರ್ ಗೋಯಿಂಗ್ ಟು ಡೈ, ಅದು ವೆಸ್ಟ್ ಡೈರೆಕ್ಷನ್. ಸೊ ಶಿವರಾತ್ರಿ ಅಂದ್ರೆ ರಾತ್ರಿಯ ಒಂದು ವಿಚಾರ ವೆಸ್ಟ್ ಸೈಡ್ ನಮ್ಗೆ ಲಿಂಗನ ಒಂದು ಮನಸ್ಸಲ್ಲಿ ಅನುಭವ. ಆ ಲಿಂಗ ಇರ್ತಕ್ಕಂಥದ್ದು ವೆಸ್ಟ್, ವಿಚ್ ಇಸ್ ಮುಳುಗ್ತಾ ಇದೆ, ಎಲ್ಲ ಮುಗೀತಾ ಇದೆ ನಮಗೆ. ಸೊ ಶಿವರಾತ್ರಿ ಅಂತಾನೆ ಕರೆದಿರೋದು, ಹಗಲು ಅಂತ ಕರೆದಿಲ್ಲ. ರಾತ್ರಿಯ ವೇಳೆ ಇಗ್ನೋರೆನ್ಸ್ ಹೋಗಿ ಮತ್ತೆ ನಮಗೆ ಬೆಳಕು ಬರಬೇಕು. ನಮ್ಮ ಇಗ್ನೋರೆನ್ಸ್, ಮೈಂಡ್ ಅಲ್ಲಿ ಇರ್ತಕ್ಕಂಥ ಇಗ್ನೋರೆನ್ಸ್ ಹೋಗ್ಬೇಕು, ಬೆಳಕು ಬರಬೇಕು. ಆಮೇಲೆ ನಾರ್ತ್ ಕಡೆ ತೋರಿಸ್ತಕ್ಕಂಥದ್ದು ಅದು ಅಭಿವೃದ್ಧಿ ಆಗಬೇಕು, ಅದು ಹೋಗ್ಬೇಕು. ಮತ್ತೆ ಇಟ್ ಹ್ಯಾಸ್ ಟು ಬಿ ರಿಸೈಕಲ್ಡ್ ಫ್ರಮ್ ದಿ ಸೌತ್ ಟು ದಿ ನಾರ್ತ್, ಸೌತ್ ಟು ದಿ ನಾರ್ತ್. ಅದು ಸೈಕಲ್, ಅದು ವಿಚ್ ಗೆಟ್ಸ್ ಕಂಪ್ಲೀಟ್ಲಿ ಪೋರ್ಡ್ ಇನ್ ಬೈ ದಿ ನಾರ್ತ್. ಸೊ ಇಲ್ಲಿ ವಿಷ್ಣುವಿನ ಭಾಗ ಬರ್ತಕ್ಕಂಥ ಒಂದು ಸೌತ್ ಇಂದ ನಾರ್ತ್. ಮೊನ್ನೆ ತಾನೇ ವೈಕುಂಠ ಏಕಾದಶಿ ಸೌತ್ ಇಂದ ನಾರ್ತ್ ತೋರಿಸ್ತಕ್ಕಂಥದ್ದು. ವೈಕುಂಠ ಏಕಾದಶಿ ಆ ಮೂಲವನ್ನು ತೋರಿಸುತ್ತೆ, ಅಲ್ಲಿ ಆ ಮೂಲಾ ನಕ್ಷತ್ರದ ಮೂಲವನ್ನು ಅಲ್ಲಿ ತೋರಿಸುತ್ತೆ. ಇಲ್ಲಿ ಬೇಸು ದಿ ಕ್ರಿಯೇಟರ್ ವಿಚ್ ಇಸ್ ರೌಂಡ್, ವಿಚ್ ಇಸ್ ಈಸ್ಟ್, ಬ್ರಹ್ಮ ಕೂತಿರ್ತಕ್ಕಂಥ ಸ್ಥಾನ. ಸೌತ್ ಅಂಡ್ ನಾರ್ತ್ ವಿಷ್ಣು ಕೂತಿರ್ತಕ್ಕಂಥ ಒಂದು ಸ್ಥಾನ. ವೆಸ್ಟ್ ಶಿವ ಕೂತಿರ್ತಕ್ಕಂಥ ಒಂದು ಸ್ಥಾನ. ಸೊ ಬ್ರಹ್ಮ ಈಸ್ಟ್ ಅಲ್ಲಿ ಉದ್ಭವ ಆದ್ರೆ ಕೊನೆಗೆ ಡಿಸ್ಟ್ರಕ್ಟರು ವೆಸ್ಟ್ ಅಲ್ಲಿ ಕೂಟಿರ್ತಾನೆ. ಸೊ ಹಗಲಾದಾಗ ರಾತ್ರಿ ಆಗೇ ಆಗುತ್ತೆ. ರಾತ್ರಿ ನಾವು ತಪ್ಪು ಮಾಡಿದ್ವಿ ಹಗಲಲ್ಲಿ, ಅದೆಲ್ಲ ರಾತ್ರಿಯಲ್ಲಿ ನಾವು ಕಳ್ಕೋಬೇಕು. ಇಗ್ನೋರೆನ್ಸ್ ಆಗ್ಬೇಕು, ಒಳ್ಳೆ ರೀತಿ ಆಗ್ಬೇಕು. ಜಾಗರಣೆ ಮಾಡ್ತಕ್ಕಂಥ ಒಂದು ಕಾರಣ ಇದರಿಂದನೇ. ಇವತ್ತು ಜಾಗರಣೆ ಮಾಡ್ತೀವಿ, ನಮ್ಮಲ್ಲಿರ್ತಕ್ಕಂಥ ಕೆಟ್ಟದನ್ನೆಲ್ಲ ಬಿಡ್ತಾ ಇದೀವಿ ಅಂತ ಜಾಗರಣೆ ಮಾಡಿ. ನಮ್ಮಲ್ಲಿರ್ತಕ್ಕಂಥ ದ್ವೇಷ ಇರ್ತಕ್ಕಂಥದ್ದು ಬಿಡ್ತಾ ಇದೀವಿ ಅಂತ ಜಾಗರಣೆ ಮಾಡಿ. ನನ್ನಲ್ಲಿ ಒಬ್ಬರ ಮೇಲೆ ದ್ವೇಷ ಇದೆ, ಒಬ್ಬರನ್ನ ಇಷ್ಟಪಡ್ತಾ ಇಲ್ಲ, ಅವ್ರಿಗೆ ಒಂದು ಸಮಸ್ಯೆ ತಂದು ಒಡ್ಡಿದೀವಿ ಅಂತ, ಅದನ್ನೆಲ್ಲ ನಾವು ಬಿಡ್ತಾ ಇದೀವಿ ಅಂತ ಹೇಳಿ ನಾನು ಲೆಟ್ ಮೀ ಹ್ಯಾವ್ ಎ ಪೆನೆನ್ಸ್ ಅಂತ ಕರೀತಕ್ಕಂಥದ್ದು ಆ ಒಂದು ವಿಚಾರದಲ್ಲಿ ಜಾಗರಣೆ ಮಾಡ್ತಕ್ಕಂಥದ್ದು. ಜಾಗರಣೆ ಮಾಡಿ ನನಗೇನೋ ಅದು ಸಿಗುತ್ತೆ ಇದು ಸಿಗುತ್ತೆ, ನಾಳೆ ಬೆಳಿಗ್ಗೆ ಇದು ಸಿಗುತ್ತೆ ಅದು ಸಿಗುತ್ತೆ ಅಂತ ಅಲ್ಲ. ಲೆಟ್ ಗೋಯಿಂಗ್ ಆಫ್ ದಿ ಥಿಂಗ್ಸ್ ಇಸ್ ಶಿವರಾತ್ರಿ. ವಿಶೇಷವಾಗಿ ನಾವು ಓಂ ನಮ ಶಿವಾಯ, ಶಿವಾಯ ನಮ ಓಂ, ರಿವರ್ಸಲ್ ಮಂತ್ರ ಇಸ್ ಮೋರ್ ಪವರ್ಫುಲ್. ಸೊ ರಿವರ್ಸಲ್ ಮಂತ್ರ ಅಂತ ಹೇಳ್ತೀವಿ. ಇಟ್ ಈಸ್ ಲೈಕ್ ಎ ಯೂನಿವರ್ಸಲ್ ಇನ್ಫಿನಿಟಿ ಮಂತ್ರ ಅಂತ ಕರಿತೀವಿ. ಇನ್ಫಿನಿಟಿ ಮಂತ್ರ ಓಂ ನಮ ಶಿವಾಯ, ಶಿವಾಯ ನಮ ಓಂ, ಇನ್ಫಿನಿಟಿ ಮಂತ್ರ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಸೊ ಬದುಕು ಎಲ್ಲ ಬದುಕ್ತಾ ಇದೀವಿ, ಆಸೆಗಳು ಎಲ್ಲರ ಹತ್ರನೂ ಇರುತ್ತೆ. ಆಸೆಗಳು ಫಲಿಸದೇ ಇದ್ದಾಗ ನಮಗೆ ಬೇಜಾರಾಗುತ್ತೆ. ಸೊ ನಾವು ವಾಮ ಮಾರ್ಗವನ್ನು ಹಿಡಿತೀವಿ, ಅದರಲ್ಲಿ ನಮಗೆ ಸಕ್ಸಸ್ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಆದ್ರೆ ನಾವು ಹಿಡಿದಿರತಕ್ಕಂಥ ಮಾರ್ಗ ಸನ್ಮಾರ್ಗ ಅಲ್ಲ. ಕೆಲವೊಂದ್ಸತಿ ಅದನ್ನ ಕ್ಲೀನ್ಸಿಂಗ್ ಮಾಡ್ಕೋಬೇಕಾಗತ್ತೆ, ತೊಳಿಬೇಕಾಗತ್ತೆ. ಕೆಲವು ಹಬ್ಬಗಳು ನಮ್ಮಲ್ಲಿ ಬರ್ತಕ್ಕಂಥದ್ದು ಆ ಒಂದು ಕ್ಲೀನ್ಸಿಂಗ್ ಆಕ್ಟಿವಿಟಿ. ಅದರಲ್ಲೂ ಒಂದು ವಿಶೇಷ ಶಿವರಾತ್ರಿ. ಶಿವರಾತ್ರಿ ಉಪವಾಸ ನಮ್ಮ ಮೈಂಡ್, ಬಾಡಿ, ಸೋಲ್ನ ಕ್ಲೀನ್ಸಿಂಗ್ ಆಕ್ಟಿವಿಟಿ ಆಗುತ್ತೆ. ದರ್ ಇಸ್ ನಥಿಂಗ್ ಕಾಲ್ಡ್ ಟು ಗೆಟ್ ಸಮಥಿಂಗ್ ಅಲ್ಲ. ಟು ಗೆಟ್ ಸಮಥಿಂಗ್ ವಿ ಹ್ಯಾವ್ ಟು ಲೆಟ್ ಗೋ ಸಮಥಿಂಗ್ ಅಂತ ನಾವು ತುಂಬಾ ಜನ ಹಿರಿಯರು ಹೇಳಿದ್ದಾರೆ. ಸೊ ಮಹಾಶಿವ ಚೆನ್ನಾಗಿ ನಿಮಗೆ ಆಶೀರ್ವಾದ ಮಾಡಲಿ. ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.